ಪಟೇಲ್ ಅನ್ನೋ ಚಿತ್ರಕ್ಕೂ ಜಗ್ಗೇಶ್ ಮಾಡ್ತಿರೋ ಟೈಟ್ಲು ಎಷ್ಟು ಚೆನ್ನಾಗಿ ಸಿಂಕ್ ಆಯಿತು ಅಂತಂದರೆ ಚಿತ್ರ ನೋಡಿದವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲೂ ಒಂದು ಎಲ್ಲ ಉದಯ ಟಿ ವಿಲಿ ಹತ್ತಿರ ಒಂದು 500 ಸತಿ 1000 ಸತಿ ಟೆಲಿಕಾಸ್ಟ್ ಆಗಿರ್ಬೋದು ಆ ಸಿನಿಮಾ. ಎಕ್ಸಾಂಪಲ್ ಏನಂತಂದ್ರೆ ಎಷ್ಟು ಅಂತ ಆ ಮನುಷ್ಯಂದು ಒಂದು ಕಲೆಗೆ ಎಷ್ಟು ಗೌರವ ಇದೆ ಅಂದ್ರೆ ನೋಡಿ, ಏನಾದ್ರು ಒಂದು ಸೀನ್ ಆಕ್ಟ್ ಮಾಡಬೇಕು, ನಾನು ಕಟ್ಟೆ ಹೇಳಕ್ ಮನ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡೋರು. ನಾನು ಕಟ್ಟೆ ಹೇಳಕ್ ಮನ್ಸೇ ಬರ್ತಾರೆ ಸರ್, ಅವರೇ ಕಟ್ಟೆ ಹೇಳೋ ನನ್ನ ಮನೆಯನ್ನೇ ಅವರು ಆಮೇಲೆ ಕಟ್ಟ ಅಂತ ಹೇಳ್ತಿದ್ದೆ. ಆತರ ಒಬ್ಬ ಅಂತ ಅತ್ಯದ್ಭುತ ಕಲಾವಿ. ವಾಸು ಮತ್ತು ಜಗ್ಗೇಶ್ ಒಡನಾಟ, ಒಂದು ಸಂಬಂಧ. ಜಗ್ಗೇಶ್ಗೆ ವಾಸು ಮೇಲೆ ತುಂಬಾ ನಂಬಿಕೆ. ಒಂದ್ ರೀತಿ ಡಬಲ್ ಡೆಕ್ಕರ್ ಬಸ್ ತರ ಈಗ ಏನ್ ಸರ್ಕಾರ ಬಿಟ್ಟಿದೆ ಡಬಲ್ ಡೆಕ್ಕರ್. ಆಕ್ಚುಲಿ ನನ್ನ ಜಗ್ಗಣ್ಣಂದು ಮೀಟಿಂಗ್ ಸ್ಟಾರ್ಟ್ ಆಗಿದ್ದು, ನಾನು ಕೋಡಾಕ್ಟರ್ ಕೆಲಸ ಮಾಡಿದೆ. ಸಾಹಸಿ ಅಂಡ್ ಸೋಲ್ ಸರ್ದಾರ ಅಂತ ಚಿತ್ರಗಳು ಜೊತೆ ಕೆಲಸ ಮಾಡಿದೆ. ತದನಂತರ ನನ್ನ ಅವರ ಫಸ್ಟ್ ಭೇಟಿ ಪಟೇಲ ಅನ್ನೋ ಒಂದು ಚಿತ್ರದಲ್ಲಿ. ಅದಕ್ಕೆ ನಮ್ಮ ಸುರೇಶ್ ಗೌಡ್ರು ಪ್ರೊಡ್ಯೂಸರು, ಅವ್ರ ಜೊತೆ 4 ಜನ ಕೋ ಪ್ರೊಡ್ಯೂಸರ್ಸ್ಗೂ, ನಮ್ಮ ಪುರುಷೋತ್ತಮ ಓಂ ಪ್ರಕಾಶ್ ಅವ್ರ ತಮ್ಮ ಅವರು, ನಮ್ಮ ಹನುಮಂತರಾಜು ಅಂದ್ಬಿಟ್ಟು, ಆಮೇಲೆ ನಮ್ಮ ಎನ್ ಎಂ ಸುರೇಶ್ ಫಸ್ಟ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದು ಪಟೇಲ ಅನ್ನೋ ಸಿನಿಮಾ. ಎಕ್ಸ್‌ಪ್ರೆಸಿಡೆಂಟ್ ನಮ್ಮ ಚೇಂಬರ್ ಎಕ್ಸ್ಕ್ಯೂಸ್ ಮೇಲೆ ಆಮೇಲೆ ಸುಮಾರು ಚಿತ್ರಗಳು ಮಾಡಿದ್ರು. ಆ ಚಿತ್ರ ಒಂದು ರಾಸ ಕುಟ್ಟಿ ಅಂತ ಒಂದು ಚಿತ್ರ, ತಮಿಳ್ ಸಿನಿಮಾ. ಹಿಂದಿಲ್ ರಾಜಾಬಾಬು ಅಂತ ರಿಮೇಕ್ ಆಗಿತ್ತು. ಅದನ್ನು ಮಾಡೋಣ ಅಂತ ಹೋಗಿ ರೈಟ್ಸ್ ಕೊಟ್ಟು ತಂದು ನಮ್ಮ ನೇಟಿವಿಟಿಗೆ ಏನೇನು ಬೇಕು ಚೇಂಜಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು. ಹಂಸಲೇಖ ಅವ್ರು ಮ್ಯೂಸಿಕ್ ಮಾಡಿದ್ರು. ಸುಮಾರು ಒಂದು 20-30 ದಿನ ಪಿಕ್ಚರ್ ಕಂಪೋಸ್ ಮಾಡಿದ್ದು. ಬರೀ ಕಂಪೋಸಿಂಗ್ಗೆ ಒಂದು 10-30 ದಿನ ಮಾಡ್ದು ಪಟೇಲ. ಆಗಿನ ಕಾಲಘಟ್ಟದಲ್ಲಿ ಅದು 40-45 ಲಕ್ಷ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು. ಅದನ್ನು 30-40 ದಿನ ಶೂಟ್ ಮಾಡಿ, ಸಿಂಬಳ ಎಲ್ಲ ಶೂಟ್ ಮಾಡಿದ್ವಿ, ಸಾಂಗ್ಸ್ ಎಲ್ಲ ಶೂಟ್ ಮಾಡಿದ್ದೀವಿ. ಒಂದು ಚಿತ್ರ ಒಳ್ಳೆ ಹಿಟ್ಟಾಯಿ ಸಿನಿಮಾ ಅದು. ಜಗ್ಗಣ್ಣನ ಬಗ್ಗೆ ಹೇಳಕ್ಕೆ ನಿಮಗೂ ಚೆನ್ನಾಗಿ ಗೊತ್ತು. ಏನಂತಾರೆ ಪಟೇಲ ಅನ್ನೋ ಚಿತ್ರಕ್ಕೂ ಜಗ್ಗೇಶ್ ಮಾಡ್ತಿರೋ ಟೈಟ್ಲು ಎಷ್ಟು ಚೆನ್ನಾಗಿ ಸಿಂಕ್ ಆಯಿತು ಅಂತಂದರೆ ಚಿತ್ರ ನೋಡಿದವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲೂ ಒಂದು ಎಲ್ಲ ಉದಯ ಟಿ ವಿಲಿ ಹತ್ತಿರ ಒಂದು 500 ಸತಿ 1000 ಸತಿ ಟೆಲಿಕಾಸ್ಟ್ ಆಗಿರ್ಬೋದು ಆ ಸಿನಿಮಾ. ತದನಂತರ ಅವ್ರ ಜೊತೆ ಮತ್ತೊಂದು ಚಿತ್ರ ಮಾಡಿದೆ, ಕೊಡಗಾನ ಕೋಳಿನಗಿತ್ತ ಅಂದ್ಬಿಟ್ಟು ಒಂದು ಚಿತ್ರ ಮಾಡಿದೆ. ಅದ್ರಲ್ಲಿ ಪೂಜಾ ಗಾಂಧಿ, ಆಫ್ಟರ್ ಮುಂಗಾರು ಮಳೆ ಆದಮೇಲೆ ಪೂಜಾ ಗಾಂಧಿ ನನ್ನ ಚಿತ್ರದಲ್ಲೇ ನೆಕ್ಸ್ಟ್ ಸಿನಿಮಾ ಆಗಿ ಹೀರೋಯಿನ್ ಆ್ಯಕ್ಟ್ ಮಾಡಿದ್ರು. ಅದು ಒಂದು ಒಳ್ಳೆಯ ಸ್ಕ್ರಿಪ್ಟು. ಒಂದು ತೆಲುಗು ಮಲ್ಲೇಶ್ವರಿ ಅಂತ ಸಿನಿಮಾ ಬಂತು, ಆ ಸಿನಿಮಾ ಬೇಸ್ ಮಾಡಿ ಆ ಚಿತ್ರ ಮಾಡೋದು. ತದನಂತರ ನಮ್ಮ ಜಗ್ಗೇಶ್ ಅವ್ರದ ಒಂದು ಓನ್ ಪ್ರೊಡಕ್ಷನ್ ಡಬಲ್ ಡೆಕ್ಕರ್ ಅಂತ ಸಿನಿಮಾ, ಅದಕ್ಕೆ ಅವರೇ ಪ್ರೊಡ್ಯೂಸರ್, ನಾನು ಡೈರೆಕ್ಟ್ ಮಾಡಿದೆ. ಸುದೀರ್ಘ ಕಾಲದಲ್ಲಿ ಜಗ್ಗಣ್ಣನ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದು ಸ್ಪಾಂಟೇನಿಯಸ್ ಆಗಿ ಒಬ್ಬ ನಟ ಹೇಗೆ ಆ ಒಂದು ಜಸ್ಟ್ ಸೀನ್ ಆಗಲಿ ಮತ್ತೊಂದು ಹೆಂಗೆ ಆ ಒಂದು ಇನ್ನರ್ ಒಂದು ಒಳಗಿರೋ ಒಂದು ಕಲಾವಿದ ಹೆಂಗೆ ಔಟ್ ಬಸ್ಟ್ ಆಗ್ತಾನೆ ಅಂತ ಅವ್ರು ನೋಡಿ ನಾನು ತುಂಬ ಕಲ್ತಿದ್ದೀನಿ. ಅಂತ ಒಬ್ಬ ಅತ್ಯದ್ಭುತ ಒಬ್ಬ ಕಲಾವಿದ ಅಂತಲೇ ಹೇಳಬೇಕು. ಎಕ್ಸಾಂಪಲ್ ಏನಂತ ಅಂದರೆ ಎಷ್ಟು ಅಂತ ಆ ಮನುಷ್ಯಂದು ಒಂದು ಕಲೆಗೆ ಎಷ್ಟು ಗೌರವ ಇದೆ ಅಂದರೆ ನೋಡಿ, ಏನಾದ್ರು ಒಂದು ಸೀನ್ ಆ್ಯಕ್ಟ್ ಮಾಡಬೇಕು, ನಾನು ಕಟ್ಟೆ ಹೇಳಕ್ ಮನ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋರು. ನಾನು ಕಟ್ಟೆ ಹೇಳಕ್ ಮನ್ಸೇ ಬರ್ತಾರೆ ಸರ್, ಅವರೇ ಕಟ್ಟೆ ಹೇಳೋ ನನ್ನ ಮನೆಯನ್ನೇ ಅವರು ಆಮೇಲೆ ಕಟ್ಟ ಅಂತ ಹೇಳ್ತಿದ್ದೆ. ಆ ಥರ ಒಬ್ಬ ಅಂತ ಅತ್ಯದ್ಭುತ ಕಲಾವಿ. ಎಕ್ಸ್ಪ್ರೆಷನ್ಸ್ ಅಂತ ಬಂದಮೇಲೆ ಒಂದು ಸಣ್ಣ ಎಕ್ಸ್ಪ್ರೆಷನ್ ಕೊಡೋದು 5 ನಿಮಿಷ ಕೊಡೋರು ಎಕ್ಸ್ಪ್ರೆಷನ್, ನಾವು ಎಲ್ಲಿ ಕಟ್ ಮಾಡೋಕೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡೋರು. ಅಂತ ಒಬ್ಬ ಒಳ್ಳೆ ಕಲಾವಿದ ಅಂತ ಹೇಳ್ಬೋದು. ನಮ್ಮ ಚಿತ್ರರಂಗದಲ್ಲಿ ಸುಮಾರು ಜನ ಅಂದರೆ ಎಲ್ಲ ಪ್ರತಿಯೊಬ್ಬರು ಕಲಾವಿದಗಳು ಅವ್ರವ್ರ ಮಟ್ಟಿಗೆ ಹೋಗ್ತಾರೆ. ಬಟ್ ನಮ್ಮ ಜಗ್ಗೇಶ್ ಅವರು ಏನು ಬ್ಯಾಕ್ ಟ್ರಾಪ್ ಇಲ್ದಲೆ, ಒಬ್ಬ ಗಾಡ್ ಫಾದರ್ ಇಲ್ದಲೆ, ಒಬ್ಬ ಸಹ ಕಲಾವಿದನ ಬಂದು ಹಾಸ್ಯ ಕಲಾವಿದನ ನಿಂತು ಒಬ್ಬ ಕಷ್ಟಪಟ್ಟು ಹೆಂಗೋ ಯಾವುದೋ ಒಂದು ರೀತಿ ಹೀರೋ ಆಗಿ ಆ ಸಸ್ಟೈನಬಲ್ ಆಗಿ 100 ಸಿನಿಮಾ ಮೇಲೆ ಆಕ್ಟ್ ಮಾಡೋದು, ಹೀರೋ ಆಗಿ ಆಕ್ಟ್ ಮಾಡೋದಿದೆಯಲ್ಲ, ಅದೆಂತ ಒಂದು ಅದ್ಭುತ ಸಾಧನೆ ಅಂತ ಅಂದರೆ ಹೇಳ್ಕೊಳಕ್ಕೆ ಒಂದು ಅಸಾಧ್ಯ. ಅಂತ ಒಬ್ಬ ದೊಡ್ಡ ಸಾಧಕ ಅಂತಾನೆ ಹೇಳ್ಬೋದು. ನಮ್ಮ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲೇ ಅಂತ ಅಷ್ಟು ಒಂಥರ ಸ್ಪಿರಿಟೈಸೇಷನ್ಸ್ ಒಂದು ಕೆಲಸ ಮಾಡುವಂಥ ಒಬ್ಬ ಕಲಾವಿದ ಅಂತ ಹೇಳ್ಬೋದು. ನಥಿಂಗ್ ಬಟ್ ಕಮಲಾಸನ್ ಅಂತ ಹೇಳ್ಬೋದು. ಕಮಲಾಸನ್ ಅವರು ಅಷ್ಟೇ ಎಂತೆಂಥ ಒಂದು ಪಾತ್ರಗಳಲ್ಲಿ ಎಷ್ಟು ವೈವಿಧ್ಯವಾಗಿ ಒಂದು ಪಾತ್ರಗಳು ಮಾಡಿದ್ರು. ಆ ಥರ ನಮ್ಮ ಜಗ್ಗೇಶು ಅಷ್ಟೇ ಇರೋ ಒಂದು ಹಾಸ್ಯಮಯ ಒಂದು ಕಥಾವಸ್ತು, ಯಾವುದೇ ಕಥಾವಸ್ತು ಇಟ್ಕೊಂಡು ಆ ವೆರೈಟಿ ಕ್ಯಾರೆಕ್ಟರ್ ಮಾಡ್ಕೊಂಡು ಜನಗಳನ್ನ ಹಿಡ್ಕೊಂಡಿಸೋದು ಇದೆಯಲ್ಲ, ಅಯ್ಯ ಬಾಬಾ, ಅದಷ್ಟು ಈಸಿ ಅಲ್ಲ. ಅದ್ರಲ್ಲಿ ನಿಜವಾಗ್ಲೂ ನಮ್ಮ ಜಗ್ಗೇಶ್ವರ್ ಮೊದಲು ಅಂತ ಹೇಳ್ಬೇಕು. ಆ ಬೈನ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅನಿಸುತ್ತೆ ನನ್ನ ಒಂದು ಇದರಲ್ಲಿ, ನನ್ನ ಒಂದು ಕ್ಯಾಲ್ಕುಲೇಷನ್ಲಿ. ಅದ್ರ ಜೊತೆ ತುಂಬ ದೊಡ್ಡ ಮಾನವೀಯತೆ ಇರತಕ್ಕಂಥ ಮನುಷ್ಯ. ಆ ಮನುಷ್ಯ ಅಷ್ಟೇ, ಅವ್ರು ಸಹಾಯ ಮಾಡೋದು ನಿಜಕ್ಕೂ ಗೊತ್ತೇ ಆಗಲ್ಲ. ಈ ಕೈ ಗೊತ್ತಾಗಲ್ಲ, ಆ ಥರ ಮನುಷ್ಯ. ನಮಗೆ ಗೊತ್ತಾಗಲ್ಲ, ಕೆಲಸಕ್ಕೆ ನಾವೇ ನೋಡ್ತಾ ಇದ್ವಿ, ಕೇಳಕ್ಕೆ ಹೋಗಲ್ಲ ಅಂತ ಒಬ್ಬ ಅದ್ಭುತವಾದ ಮಾನವೀಯತೆ ಇರುವಂಥ ಮನುಷ್ಯ ಅಂತ ಹೇಳ್ಬೋದು. ನನಗೂ ಸುಮಾರಾಗಿ ನೋಡಿ ಯಾವುದೊಂದು ವಿಷಯದಲ್ಲಿ
ನಾನು ಒಂದು ಕೊಡಗನ ಕೊಡಿನಗಿದ್ದ ಅಂತ ಸಿನಿಮಾ ಮಾಡಿದೆ, ಅದು ಬಂತು, ಪಿಕ್ಚರ್ ಎಲ್ಲ ಕಂಪ್ಲೀಟ್ ಆಯಿತು. ತುಂಬ ತುಂಬ ದೊಡ್ಡದಾಗಿ ಸಿನಿಮಾ ಇದು ಮಾಡೋದು, ಮೈಸೂರು ಲೈಫ್ ಮಾಲ್ ಎಲ್ಲ ಶೂಟ್ ಮಾಡೋದು, ಮೈಸೂರು ನಮ್ಮ ರಾಮೋಜಿ ಫಿಲ್ಮ್ ಸಿಟಿ ಎಲ್ಲ ಶೂಟ್ ಮಾಡೋದು ಅಂತ ದೊಡ್ಡ ಸಿನಿಮಾ, ತುಂಬ ದೊಡ್ಡ ಸಿನಿಮಾ. ಆ ಸಿನಿಮಾ ಫಸ್ಟ್ ಕಾಪಿ ಪ್ರಸಾದಲ್ಲಿ ನೋಡ್ಬಿಟ್ಟು ತುಂಬ ಖುಷಿ ಪಟ್ಬಿಟ್ಟು ಆ ಸಿನಿಮಾ ನೋಡಿ. ತುಂಬ ಅತ್ಯುತ್ತಮ ಒಳ್ಳೆ ಸಿನಿಮಾ ಮಾಡಿದ್ದೆ ಹೊಸ, ನಿಜವಾಗ್ಲೂ ಖುಷಿ ಆಯ್ತು. ಬಾ ಮನೆಗೆ ಊಟ ಮಾಡೋಣ ಅಂತ ಕರ್ಕೊಂಡೋದು ರಾತ್ರಿ. ಇಲ್ಲ ಚೆನ್ನಾಗಿ ಜ್ಞಾಪಕ ಇದೆ. 11 ಕರ್ಕೊಂಡು ಹೋದಾಗ ನಾನು ಬೇಡ ಜಗಳ ಮನೆಗೆ ಹೋಗ್ತೀನಿ, ಇಲ್ಲ ಬಾರೋ ತುಂಬ ಚೆನ್ನಾಗಿ ನಂಗೆ ತುಂಬ ಖುಷಿ ಆಗ್ತದೆ, ಬಾ ಊಟ ಮಾಡೋಣ ಜೊತೆ ಮನೆಗೆ ಕರ್ಕೊಂಡೋಗಿ ಮನೇಲಿ ಅವರೇ ಸರ್ವ್ ಮಾಡಿ, ಇರೋದನ್ನ ಅವರೇ ಸರ್ವ್ ಮಾಡಿ ಎಲ್ಲ ತಿಂದು ಎಲ್ಲ ಜಗಳ ಬರ್ತೀನಿ, ಥ್ಯಾಂಕ್ ಯು ಜಗಳ ಸಿಗ್ತೀನಿ ನಾನು ಬರೆಯೋದು ನಿಮಿಷ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಕಷ್ಟ ಟೈಮ್ ಆಗುತ್ತೆ. 50,000 ರೂಪಾಯಿ ನನಗೆ ಕೊಟ್ಟರು, 50,000 ಕೊಟ್ಟರು. ನನಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ ಆ ಟೈಮಲ್ಲಿ ಒಂದು ದೊಡ್ಡ ನ್ಯಾಷನಲ್ ಅವಾರ್ಡ್ ಬಂದಷ್ಟೇ ಖುಷಿ ಆಗೋದು. ನ್ಯಾಷನಲ್ ಅವಾರ್ಡ್ಗೂ ಅಷ್ಟೇ ಕೊಡ್ತಾರೆ 50,000, ನನಗೆ ಜಗನ ಕೊಟ್ಟರು 50,000. ನಂಗೆ ಅದೇ ನ್ಯಾಷನಲ್ ಅವಾರ್ಡ್ ಬಂದಷ್ಟು ಖುಷಿ ಆಯಿತು. ಅಂತ ಒಬ್ಬ ಅದ್ಭುತವಾದಂಥ ಒಬ್ಬ ಸಿನಿಮಾ, ಖುಷಿಗೆ ಸಿನಿಮಾ ಚೆನ್ನಾಗಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ಯಾ, ಖುಷಿ ಆಯಿತು. ಹೊಸ ನನಗೆ ಇಷ್ಟು ಚೆನ್ನಾಗಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ಯಾ ಸಿನಿಮಾ ನೀವು. ನಿಜ ನನಗೆ ಒಳ್ಳೆ ಅದ್ಭುತವಾದ ನಂಗೆ ಒಳ್ಳೆ ಭವಿಷ್ಯ ಇದೆ ಅಂತ ಪಾಪ ಮನ್ಸಾರೆ ಕೊಟ್ಟರು. ಅದು ನಿಜವಲ್ಲ, ಅದು ಈಗಲೂ ಮರೆಯೋಕ್ಕಾಗಲ್ಲ. ತದನಂತರ ಸುಮಾರು ಅವ್ರ ಜರ್ನಿ ಆಲ್ಮೋಸ್ಟ್ ಅಲ್ಲೂ ಹಂಗೆ ಕಂಟಿನ್ಯೂ ಆಗ್ತಿತ್ತು. ಒಂದಿನ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು, ಏನೋ ಅರ್ಜೆಂಟ್ ಮಾತಾಡಬೇಕು, ಮನೆಗೆ ಕರೆದ್ಬಿಟ್ಟು ಹೇಳಿದ್ರು, ಈ ಥರ ಒಂದು ಸಿನಿಮಾ ಮಾಡ್ತಾ ಇದೀವಿ ಕಣೋ, ಡಬಲ್ ಡೆಕ್ಕರ್ ಟೈಟ್ಲೇನ್ ಇಟ್ಟಿಲ್ಲ, ಒಂದು ಸಿನಿಮಾ ಮಾಡ್ತಾ ಇದೀವಿ, ಈ ಥರ ಹಿಂಗೆ ಈ ಥರ ಒಂದು ಸಿನಿಮಾ, ಒಂದು ಹಿಂದಿನ ಒಂದು ಸ್ಯಾಂಡ್ವಿಚ್ ಅಂತ ಸಿನಿಮಾ ಬಂತು. ಗೋವಿಂದ, ಕರಿಷ್ಮಾ ಕಪೂರ್, ಇನ್ನೊಬ್ಳು ಇವರೇ ಆ್ಯಕ್ಟ್ ಮಾಡೋದು. ಈ ಸಿನಿಮಾ ಮಾಡೋಣ ನಮ್ಮ ನೇಟಿವಿಟಿಗೆ ಅಂತೀವಿ ಕನ್ವರ್ಟ್ ಮಾಡಿಕೊಂಡು ಅಂತ ಹೇಳಿ ಖರೀ ಜಗನ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆ ಒಂದು ಸ್ಕ್ರಿಪ್ಟ್ ಮಾಡಿ ಹತ್ತತ್ರ ಅದು ಒಂದು ಸುಮಾರು ಒಂದು ತಿಂಗಳು 2 ತಿಂಗಳು ಸ್ಕ್ರಿಪ್ಟ್ ಮಾಡಿ ನಮ್ಮ ನೇಟಿವ್ ಹೆಂಗೆ ಬೇಕಂಗೆ ಬ್ಲೆಂಡ್ ಮಾಡಿಕೊಂಡು ಒಂದು ಸಖತ್ ಪ್ಯೂರ್ ಪಕ್ಕ ಶೆಡ್ಯೂಲ್ ಹಾಕೊಂಡು ಒಂದು 32 ದಿನ 33 ದಿನ ಪಿಕ್ಚರ್ ಫಿನಿಶ್ ಮಾಡ್ಬಿಟ್ಟು. ಅದು ಜಗನ್ ಅವರು ಡ್ಯೂಯಲ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಸಿನಿಮಾ. ಅದು ನೋಡಿದ್ರೆ ನೀವು ಹೇಳ್ಬೋದು. ಅದು ಅದಕ್ಕೆ ಗುರುಪ್ರಸಾದ್ ಡೈಲಾಗ್ ಬರೀಬೇಕಂತ ಆ ಸಿನಿಮಾ ಬರೀಲಿಲ್ಲ. ಅದಾದ್ಮೇಲೆ ನಮ್ಮ ಸೀತಾರಾಮ್ ಕಾರಂತ್ ಅವರು ಬರೋದು. ಆ್ಯಕ್ಚುಲಿ ಗುರುಪ್ರಸಾದ್ ಬರೀಬೇಕಾಯ್ತು ಆ ಪಿಕ್ಚರ್ ಡೈಲಾಗ್. ರಾಜೇಂದ್ರ ಕಾರಂತ್ ಅವರ ಪಿಕ್ಚರ್ ಡೈಲಾಗ್ ಬರೋದು, PK ಜಾಸ್ ಕ್ಯಾಮ್ರಾ ವರ್ಕ್ ಮಾಡೋದು. ತುಂಬ ಒಳ್ಳೆ ಅದ್ಭುತವಾದ ಸಿನಿಮಾ, ಅದು ಚೆನ್ನಾಗಿತ್ತು. ಒಂಥರ ಡ್ಯೂಯಲ್ ಕ್ಯಾರೆಕ್ಟರ್, ತುಂಬ ಪೆಕ್ಯುಲರ್ ಒಂಥರ ಸ್ಕ್ರಿಪ್ಟ್ ಅದು ಮಾಡೋದು. ಅದು ಬಿಫೋರ್ ಒಂದು ಖುಷಿ ಏನಂತ ಅಂದರೆ, ನನಗೆ ಕರೆದ್ರು, ಹೊಸ ಈ ಸಿನಿಮಾ ನೀನು ಹೆಂಗೆ ಸೆಲೆಕ್ಟ್ ಆದೆ ಅಂತ ಅಂದರೆ, ಒಂದು ಕಾಯಿನ್ ತಗೊಂಡೆ, ಒಂದು ಭಾಗ ನೀನು, ಇನ್ನೊಂದು ಭಾಗ ನಮ್ಮ ಮಾಗಡಿ ಪಾಂಡ್ ಅಂತ ಡೈರೆಕ್ಟರ್ ಇದ್ದಾರೆ, ಇಬ್ಬರು ಡೈರೆಕ್ಟ್ರು. ಯಾರು ಟಾಸ್ಕ್ ಹಾಕ್ತಾರೆ ಅವರೇ ಡೈರೆಕ್ಷನ್ ಅಂತ ಕಾಯಿನ್ ಹಾಕ್ತೋ. ಆ ಟೈಮಲ್ಲಿ ನೀನೇ ಬಂದೆ ಕಣೋ ಅಂತ ಅಂದರು. ಏನೋ ಸಿನಿಮಾ ಮಾಡ್ಬೇಕಾದ್ರೆ ನಂಗೆ ಅದೃಷ್ಟ ಸಿಕ್ತು ಅವ್ರ ಜೊತೆ. ಅವ್ರು ಪ್ರೊಡ್ಯೂಸ್ ಮಾಡಿ ನಾನು ಡೈರೆಕ್ಟ್ ಮಾಡೋದು. ಅದೊಂದು ನಮ್ಮ ಜಗಣ್ಣನ ಇದರಲ್ಲಿ ಅದೊಂದು ಒಳ್ಳೆಯ ಒಂದು ಅನುಭವ ಅಂತ ಹೇಳ್ಬೋದು. ಒಂದು ಪಾತ್ರದ ವಿಷಯದಲ್ಲಿ ಬಂದಾಗ ಮಾತಾಡೋಕೆ ಇಲ್ಲ ಬಿಡಿ, ಅದು ಎಷ್ಟು ಹೇಳೋದು ಸಾಲದೆ ಬಿಡಿ, ಅಷ್ಟು ಇನ್ವಾಲ್ವ್ಮೆಂಟು ನಮ್ಮ ಜಗ್ಗೇಶ್ ಅವ್ರಿಗೆ. ಒಂದು ಚಿತ್ರ ಅಂತ ಅಂದರೆ ಅಪ್ ಟು ಸ್ಕ್ರಿಪ್ಟಿಂದ ಹಿಡಿದು ಅಪ್ ಟು ರಿಲೀಸ್ವರೆಗೂ ಆ ವಯ್ಯ ಎಷ್ಟು ಸ್ಟ್ರಗಲ್ ಮಾಡ್ತಾನೆ ಅಂದರೆ ಚೆನ್ನಾಗಿ ಬರಬೇಕು. ಒಂದೇ ಕಾರಣ, ಸಿನಿಮಾ ಗೆಲ್ಲಬೇಕು ಅಂತ ಉದ್ದೇಶದಲ್ಲಿ ಎಲ್ರಿಗೂ ಒಳ್ಳೇದು ಮಾಡಿಕೊಂಡು, ಪ್ರತಿಯೊಬ್ಬರಿಗೂ ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರ್ ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೇದು ಮಾಡಿಕೊಂಡು ಅಪ್ ಟು ಸಿನಿಮಾ ರಿಲೀಸ್ ಆಗೋವರೆಗೂ ಆ ವಯ್ಯನ ಒಂದು ಪಾತ್ರ ತುಂಬ ದೊಡ್ಡದು. ಯೂಶಲಾಗಿ ಯಾರೂ ಆ ಥರ ರಿಸ್ಕ್ ತಗೊಳ್ಳಲ್ಲ. ಅವ್ರ ಪಾತ್ರ ಸೀನ್ ಮುಗಿದ್ಮೇಲೆ, ಅವ್ರದ್ದು ಪಾತ್ರ ಎಲ್ಲ ಮುಗಿದ್ಮೇಲೆ, ಡಬ್ಬಿಂಗ್ ಆದಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ನಮ್ಮ ಜಗ್ಗೇಶ್ ಆ ಥರ ಅಲ್ಲ. ಅಂದರೆ ಎಷ್ಟು ಆಸಕ್ತಿ, ಯಾಕಂದರೆ ಅವರೊಬ್ಬ ನಿರ್ಮಾಪಕರಾಗಿ, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಅವರೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಆ ರೀತಿ ನಮ್ಮ ಜಗ್ಗೇಶ್ ಅವ್ರಿಗೆ ಸಿನಿಮಾ ಕಂಡು ಅಷ್ಟು ಒಲವು, ಅಷ್ಟು ಪ್ರೀತಿ. ಜಗ್ಗೇಶ್ ಆ ಸಿನಿಮಾಗಳು ಮಾಡೋಕ್ಕೆ ಆಗಲಿಲ್ಲ. ಇಲ್ಲ, ತದನಂತರ ಜಗ್ಗೇಶ್ ಅನ್ನ ಮಾಡಿದ್ರು, ಒಂದು 2-3 ಸಿನಿಮಾ ಮಾಡಿದ್ರು. ಯಾಕೆ ಇದು ಅದಾದ್ಮೇಲೆ ನಮ್ಮ ಗುರುಪ್ರಸಾದ್ ಒಂದು ಸಿನಿಮಾ ಮಾಡೋದು, ಯಾವುದಪ್ಪ ಅದು, ರಂಗನಾಯಕ ಅಂತ ಚಿತ್ರ ಮಾಡಿದ್ರು. ನಾನು ಮಾಡೋಕ್ಕಾಗಲ್ಲ. ಮಾಡ್ಬೇಕಂದ್ರೆ ಅವಕಾಶ ಸಿಕ್ತಾಗ ಏನಾಯ್ತು ಅಂದ್ರೆ, ಸ್ವಲ್ಪ ಬಡ್ಜೆಟ್ ವಿಷಯದಲ್ಲಿ, ಮತ್ತೊಂದು ವಿಷಯದಲ್ಲಿ, ಮಗನ ವಿಷಯದಲ್ಲಿ ಸ್ವಲ್ಪ ಏರುಪೇರು ಆದಾಗ 1-2 ಸಿನಿಮಾ ಮಾಡಬೇಕಾಯ್ತು. ಬಂತು ಆ ಟೈಮಲ್ಲಿ ಸ್ವಲ್ಪ ಏರುಪೇರು ಆಗಿ ಒಂಚೂರು ಹಂಗೆ ಕ್ಯಾನ್ಸಲ್ ಆಯಿತು. ತದನಂತರ ವಾಸಿಗೆ ಡಬಲ್ ಡೆಕ್ಕರ್ ಶಾಪ ಆಯ್ತಾ? ನಥಿಂಗ್. ಸ್ವಲ್ಪ ಡಬಲ್ ಡೆಕ್ಕರ್ ಒಂದು ಸೆಪ್ಟೆಂಬರ್ ಇದು ಪೊಲೀಸ್ ಸ್ಟೋರಿ ಪಾರ್ಟ್ 3 ಅಂತ ಒಂದು ಪಿಕ್ಚರ್ ಮಾಡ್ದು. ಅದು 1 ಡೇಲಿ ಫಿನಿಶ್ ಮಾಡೋ ಸಿನಿಮಾ. ಅದಾದ್ಮೇಲೆ ಸೇರ್ಸಿ ಮಾಡಿ, ಅದು ನಾನು ನಮ್ಮ ಸಾಧು ಕೋಕಿಲ ಮಾಡಲ್ಲ. ಅದೊಂದು ಚಿತ್ರ, ಅದು ಇದು ಚಿತ್ರ ಸರಿ, ಬಟ್ ಇಂಡಿಪೆಂಡೆಂಟ್ ಅಲ್ಲ. ಸೊ ನಾ ಹೇಳಿದ್ದು ಡಬಲ್ ಡೆಕ್ಕರ್ ಒಂಥರ ಶಾಪ ಅನ್ಸುತ್ತೆ ಈಗ ವಾಸಿಗೆ. ನಥಿಂಗ್ ಶಾಪ ಅಂತ ಅಲ್ಲ ಸರ್, ಅದೆಲ್ಲ ನಮ್ಮ ಅಪ್ರೋಚಿಗೂ ಆಗಿರ್ಬೇಕಲ್ಲ. ಇವಾಗ ನಾನು ವೆಯ್ಟ್ ಮಾಡ್ತೀನಿ, ಯಾವುದೋ ಸಿನಿಮಾ ಮಾಡೋದು ಪ್ರಯತ್ನ ಪಟ್ಟೆ. ಆ ಟೈಮಲ್ಲಿ ನಮ್ಮ ಜಗ್ಗೇಶ್ ಪ್ರಯತ್ನ ಪಟ್ಟೆ, ಇಲ್ಲ ಪ್ರೊಡ್ಯೂಸರ್ ಕ್ಯಾನ್ಸಲ್ ಆದರು. ಮತ್ತು ಇನ್ನೊಬ್ರಿಗೆ ಹೋದೆ, ಅದು ಕ್ಯಾನ್ಸಲ್ ಆಯಿತು. ಮತ್ತು ಹೀಗೆ ಪ್ರಯತ್ನ ವಿನೋದ್ ಪ್ರಭಾಕರ್ ಅಂತ ಪಿಕ್ಚರ್ ಮಾಡೋಣ ಅಂತ ಹೋದೆ, ಅದು ಕ್ಯಾನ್ಸಲ್ ಆಯಿತು. ಅದೇನೋ ಈ ಥರ ಗೊತ್ತಿಲ್ಲ ಯಾಕೆ ಮಿಸ್ ಆಗಿ ಹೋಗ್ತಾ ಇದ್ದು ನಂಗೆ ಹೋಗ್ತಾ ಇಲ್ಲ. ಸುಮಾರು ನನ್ನ ಡಬಲ್ ಡೆಕ್ಕರ್ ಆದಮೇಲೆ ಆಲ್ಮೋಸ್ಟ್ ನಾನು ಹತ್ತತ್ರ ಒಂದು 20-25 ಸಿನಿಮಾ ಕ್ಯಾನ್ಸಲ್ ಆಗಿರ್ಬೋದೇನೋ.
ಹಿಂಗೆ ಮಾಡ್ಬೇಕಂತ ಹೋಗ್ತೀನಿ, ಯಾವುದೊಂದು ಗೊತ್ತಿಲ್ಲ, ಯಾವುದೊಂದು ಕೊಂಡೆ ಅಡ್ಡ ಬರ್ತದೆ, ಯಾವುದೊಂದು ದಾರಿ ಅಡ್ಡ ಬರ್ತದೆ, ಇಲ್ಲ ಸಬ್ಜೆಕ್ಟ್ ಅಡ್ಡ ಬರ್ತದೆ, ಹೀರೋಗಳು ಅಡ್ಡ ಬರ್ತಾರೇನೋ, ಮತ್ತೆ ಈ ಪ್ರೊಡ್ಯೂಸರ್ಸ್ಗಳದು ಬಡ್ಜೆಟ್ಗಳು ಏನೇನೋ ಆ ಥರ ಫುಲ್ಲು ಟೋಟಲಿ ಕ್ಲಮ್ಸಿ ಆಗಿ ಇಲ್ಲಿವರೆಗೂ ಆಗಿದೆ. ಸೊ ಈ ವರ್ಷದಲ್ಲಿ ಇನ್ನೊಂದು ಏಪ್ರಿಲ್ ಮೇ ತಿಂಗಳು ಒಂದು ಪಿಕ್ಚರ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡಿದ್ದೀನಿ. ಕತೆ ಎಲ್ಲ ಓಕೆ ಆಗಿದೆ ಆಲ್ಮೋಸ್ಟ್ ಆಲು. ಹೀರೋಯಿನ್ ಫೈನಲೈಸ್ ಆಗಿಲ್ಲ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರಿಪ್ಟ್, ಒಂದು ಕಥೆನೇ ಹೀರೋಯಿನ್ ಮಾಡ್ತಾ ಇದ್ದೀನಿ. ತೊಂದರೆ ಆಗ್ತಾ ಇರೋದು ನನ್ನಿಂದ ತೊಂದರೆ ಅಂತ ಹೇಳ್ಕೋಬಹುದು. ಯಾಕೆ ನನ್ನ ಅಪ್ರೋಚಿಂಗ್ ಸ್ಟೈಲೇ ಸರಿ ಇಲ್ವೇನೋ, ನಾನು ಅಪ್ರೋಚ್ ಮಾಡೋ ಸ್ಟೈಲೇ ಸರಿ ಇಲ್ವೇನೋ, ಅಥವಾ ನಾನು ಯಾರ ಹತ್ರ ಕೇಳಲ್ವೇನೋ, ಅದು ಇರ್ಬೋದೇನೋ. ಅದು ನನ್ನ ಅನುಭವಕ್ಕೆ ಅನ್ಸುತ್ತೆ, ನಾನೇ ಸರಿ ಇಲ್ವೇನೋ ಅನ್ಸುತ್ತೆ ಕೆಲವು ಸತಿ. 15 ವರ್ಷ 2011 ಸರ್ 15 ವರ್ಷ ಆಯ್ತು. 15 ವರ್ಷ. ಸೊ 15 ವರ್ಷಗಳ ಅಜ್ಞಾತವಾಸ. 15 ವರ್ಷಗಳ ಅಜ್ಞಾತವಾಸ. ಲಕ್ಕಿಲಿ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ರೀತಿಲಿ ಸಿನಿಮಾ ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ನಾನು 2011 ಇರ್ಬೋದು, ಅಲ್ಲಿಂದ ನಾನು ಅಲ್ಲಿವರೆಗೂ ಹತ್ತತ್ರ ಒಂದು 150 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಅಲ್ಲ ದೊಡ್ಡ ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಸೊ ಹತ್ತತ್ರ ಒಂದು 80 ಸೀರಿಯಲ್ ಆಕ್ಟ್ ಮಾಡಿದ್ದೀನಿ. ಒಂದು 600 ಸಿನಿಮಾ ಡಬ್ ಮಾಡಿದ್ದೀನಿ. 600 ಮೂವೀಸ್ ಔಟ್ ನಾನು ಡಬ್ಬಿಂಗು. ಆಲ್ಮೋಸ್ಟ್ ತೆಲುಗು, ತಮಿಳು, ಹಿಂದಿ ಇರ್ತಕ್ಕಂಥ ಆಲ್ಮೋಸ್ಟ್ ಮೈನ್ ವಿಲನ್ಸ್ಗಳು ಡಬ್ ಮಾಡಿದ್ದೀನಿ. ಮೊನ್ನೆ ಇನ್ಕ್ಲೂಡಿಂಗ್ ಪ್ರಕಾಶ್ ರೈಗೂ ಒಂದು ಪಿಕ್ಚರ್ ಅದು ಡಬ್ ಮಾಡಿದೆ. ಅದು ಸರಿಲೇರು ನೀಕೆ ಅವರು ಅಂತ ಒಂದು ತೆಲುಗು ಸಿನಿಮಾ, ಅದು ಡಬ್ ಮಾಡಿದೆ ಅವ್ರಿಗೆ. ಅದಾದ್ಮೇಲೆ ಸುಮಾರು ಡಾಕ್ಯುಮೆಂಟ್ರೀಸ್ಗಳು ಮಾಡಿದೆ. ಹೀಗಾಗಿ ಅದಾದ್ಮೇಲೆ ಒಂದು 4 ಸಿನಿಮಾ, ಈಗ ಬಿಫೋರ್ ಒಂದು 4-5 ಇಯರ್ಸ್ ಬ್ಯಾಕ್ ಒಂದು 4 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಒಂದು ಮೈಸೂರು ಏರಿಯಾ, ಒಂದು 3 ಏರಿಯಾ, ಒಂದು ಮಂಗಳೂರು ಏರಿಯಾ ಮಾಡಿದೆ. ಹಾಗಾಗಿ ಯಾವುದೋ ರೀತಿ ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ದೀನಿ ಸಿನಿಮಾದಲ್ಲಿ. ಈಗ ಏಪ್ರಿಲ್ ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ. ಕತೆ ಎಲ್ಲ ಓಕೆ ಆಗಿದೆ. ಡಬ್ಬಿಂಗ್ ಸುಮಾರು ಎಷ್ಟು 8 ಸಿನಿಮಾ ಮಾಡಿದ್ದೀರಿ? ಡಬ್ಬಿಂಗ್ ವಾಯ್ಸ್ ಡಬ್ಬಿಂಗ್ ಒಂದು 600 ಸಿನಿಮಾ ಆಯಿತು. 600 ಸಿನಿಮಾ ಆಯಿತು. ಯಾರ್ಯಾರಿಗೆ ವಾಯ್ಸ್ ಕೊಟ್ಟಿದ್ದೀರಿ ಮೇಜರ್? ಪ್ರಕಾಶ್ ರೈ, ನಮ್ಮ ಆಶೀಶ್ ವಿದ್ಯಾರ್ಥಿ, ಆಮೇಲೆ ನಮ್ಮ ಪೋಸಾನಿ ಕೃಷ್ಣಮುರಳಿ, ಆಮೇಲೆ ತಮಿಳಲ್ಲಿ ನಮ್ಮ ಇವರು ಸಂಪತ್ ರಾಜು, ಆಮೇಲೆ ಸುಮಾರು ಜನ ವಿಲನ್ಸ್ಗಳು ಸರ್. ಅದು ಗೊತ್ತಿಲ್ಲ ಎಷ್ಟು ಜನ. ತೆಲುಗಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ತೆಲುಗು ಟು ಕನ್ನಡ ಡಬ್ಬಿಂಗು, ತಮಿಳ್ ಟು ಕನ್ನಡ, ಮಲಯಾಳಂ ಟು ಕನ್ನಡ, ಆಮೇಲೆ ಹಿಂದಿ ಟು ಕನ್ನಡ, ಆ ಥರ ಸುಮಾರು ಪಿಕ್ಚರ್ ಡಬ್ಬಿಂಗ್. ಸೊ ಮೇಜರ್ ಡಬ್ಬಡ್ ಸಿನಿಮಾಗೆ ಮೇಜರ್ ವಾಯ್ಸ್ ಹೋಗ್ತಾರೆ, ವಾಯ್ಸ್ ಕೊಡ್ತಾ ಇರ್ತೀವಿ ಆಲ್ಮೋಸ್ಟ್. ಆಮೇಲೆ ಕೆಲವು ಸೀರಿಯಲ್ಸ್ಗಳು, ಮಹಾಭಾರತ ಆಗಿರ್ಬೋದು, ರೀಸೆಂಟಾಗಿ ಬಂದಿದ್ದು ರಾಮ ಸೀತೆ ಇರ್ಬೋದು, ಸುಮಾರು ಚಿತ್ರಗಳಿಗೆ ಅದರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಡೀತಾ ಇದೆ ಅದೊಂದು. ಒಂದು ರೀತಿಯಲ್ಲಿ ಡಬ್ಬಿಂಗ್ ಸಿನಿಮಾಗಳು ಏನ್ ಬರಬಾರ್ದು ಅಂತಿದ್ದು ಆ ಡಬ್ಬಿಂಗ್ ಸಿನಿಮಾಗಳಿಗೆ ಈಗೆಲ್ಲ ಟೋಟಲ್ ಸ್ಟಾಪ್. ಅದು ಸರ್ ಡಬ್ಬಿಂಗ್ ಸಿನಿಮಾ ಏನಕ್ಕಂತ, ಅದು ಡಬ್ಬಿಂಗ್ ಸಿನಿಮಾ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಈ ಕರೋನಾ ಟೈಮಲ್ಲಿ ಈ ಏನು ಶೂಟಿಂಗ್ ಏನ್ ಇರ್ತಿರ್ಬೇಕಾದ್ರೆ ಈ ಟಿವಿ ಅವ್ರಿಗೆ ಇನ್ನೇನು ಬೇಕು ಅದೊಂದೇ ಬೇಕಾಗಿದೆ. ಅವರಿಗೆ ಏನೋ ಮೆಟೀರಿಯಲ್ಸ್ ಬೇಕು ಅನ್ನೋ ಕಾರಣಕ್ಕೆ ಡಬ್ಬಿಂಗ್ ಸ್ಟಾರ್ಟ್ ಆಯ್ತು ಅಷ್ಟೇ. ಈಗ ಟೋಟಲ್ ಮತ್ತೆ ರಿಟರ್ನ್ ಬಂದಿದೆ. ಮತ್ತೆ ಯಾವುದು ಡಬ್ಬಿಂಗ್ ನಡೀತಾ ಇಲ್ಲ ಈಗ. ಆಲ್ಮೋಸ್ಟ್ ಯಾವುದು ನಡೀತಾ ಇಲ್ಲ, ತುಂಬಾ ಕಡಿಮೆ ಆಗಿದೆ. OTT ಪ್ಲಾಟ್ಫಾರ್ಮ್ ಮಾತ್ರ ಡಬ್ಬಿಂಗ್ ಬರೋ ಸಿನಿಮಾ ಬರ್ತಾ ಇದೆ ವಿನಃ ಈಗ ರೆಗ್ಯುಲರ್ ಆಗಿ ಎಲ್ಲೂ ಬರ್ತಾ ಇಲ್ಲ. ಈಗ ಆಲ್ಮೋಸ್ಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ತುಂಬಾ ಕಡಿಮೆ ಆಗಿದೆ. ಈಗ ವಾಸು ಪ್ರೊಡ್ಯೂಸರು, ಡೈರೆಕ್ಟರ್, ಆರ್ಟಿಸ್ಟ್. ಸೊ ಡಬ್ಬಿಂಗು ಮಾಡಬೇಕಾದ್ರೆ ಒಬ್ಬ ಪ್ರೊಡ್ಯೂಸರ್ ಅಂತ ಅನ್ನಿಸ್ಕೊಂಡಿರೋದ್ರಿಂದ ಕಾಸುಗಳು ಬರುತ್ತಾ, ಪೇಮೆಂಟ್ ಕೊಡ್ತಾರ? ಇಲ್ಲ ಸರ್, ನಾನು ಪ್ರೊಡ್ಯೂಸ್ ಮಾಡೋದು ಈಗ ಪ್ರೊಡ್ಯೂಸ್ ಮಾಡ್ಬೇಕಂತೀನಿ. ಆದ್ರೂ ಹೇಳ್ತೀನಿ ಕೇಳಿ, ತುಂಬಾ ಚೆನ್ನಾಗಿದೆ ಸರ್, ಡಬ್ಬಿಂಗ್ ತುಂಬಾ ಚೆನ್ನಾಗಿದೆ. ಬಟ್ ಆಗಿರೋ ಪೇಮೆಂಟ್ ಈಗೆಲ್ಲ ಕಾಂಪಿಟೇಷನ್ಸ್ಗಳು ಎಲ್ಲ ಜಾಸ್ತಿ ಆಗಿ ಸ್ವಲ್ಪ ಪೇಮೆಂಟ್ ಕಡಿಮೆ ಆಗಿದೆ. ಈಗ ಒಂದು ಚಿತ್ರ ಮಾಡ್ಬೇಕಾದ್ರೆ ಹತ್ತತ್ರ ಮಿನಿಮಮ್ 10,000, 12,000, 15,000 ಎಲ್ಲ ಕೊಡೋರು ಅವಾಗ. ಡಿಪೆಂಡ್ಸು. ಈಗ ಅಷ್ಟಿಲ್ಲ, ತುಂಬಾ ಕಡಿಮೆ ಮಾಡ್ಬಿಟ್ಟಿದೆ ಈಗ. ಆದ್ರೆ ಕೆಲವು ನನ್ನ ಸ್ಟೈಲ್ಗೆ, ನನ್ನ ಬಡ್ಜೆಟ್ಗೆ ಇದ್ರೆ ಒಪ್ಕೊಡ್ತೀನಿ, ಪಿಕ್ಚರ್ ಮಾಡಕ್ಕೂ ಇಲ್ಲ, ಡಬ್ಬಿಂಗ್ ಮಾಡೋ ಅಂತ ಹೇಳ್ತೀನಿ. ಅದಾಗಿದೆ. ಹಾಗೆ ಎಷ್ಟೋ ಸಿನಿಮಾ ಮಿಸ್ ಆಗಿದೆ, ಸುಮಾರು ಚಿತ್ರಗಳು ಬಿಕಾಸ್ ಆಫ್ ಪೇಮೆಂಟ್ಗೋಸ್ಕರ ಮಿಸ್ ಆಗಿದೆ. ಎಷ್ಟೋ ಸಿನಿಮಾ ತಗೊಂಡಿರೋದು ಅದು ಡಬ್ಬಿಂಗ್ ಎಷ್ಟು ತಗೊಂಡಿರೋದು? ನಾನು ಲಾಸ್ಟ್ ಅದೇ ಅವಾಗ 15,000 ತಗೊಳ್ಳಿ, 20,000 ತಗೊಳ್ತಿದ್ದೆ, 10,000 ತಗೊಳ್ತಿದ್ದೆ, 12,000 ತಗೊಳ್ತಿದ್ದೆ, 8,000 ತಗೊಳ್ತಿದ್ದೆ. ಈಗ ಅಷ್ಟೆಲ್ಲ ಈಗೆಲ್ಲ 500, 1,000, 250, 700,000 ಮಾಡಕ್ ಬಂದ್ಬಿಡವ್ರೆ. ಕೆಲವೆಲ್ಲ 1,000 ರೂಪಾಯಿ ಕೊಡು, 1,500 ರೂಪಾಯಿ ಅದಕ್ಕೆ ಹೋಗೋದೇ ಇಲ್ಲ, ಕರೆದ್ರು ಹೋಗೋದೇ ಇಲ್ಲ, ಬೇಡ ಅಂತ ಅನ್ಬಿಡ್ತೀನಿ, ರಿಜೆಕ್ಟ್ ಮಾಡ್ತೀನಿ, ಹೋಗಲ್ಲ. ಅದ್ರ ಸುಮ್ಮನೆ ಇದ್ಬಿಡ್ತೀನಿ. ನನ್ನ ಪೇಮೆಂಟ್ ಇಷ್ಟಿದೆ, ಅಷ್ಟೇ ಮಿನಿಮಮ್ ಇಷ್ಟಿದ್ರೆ ಬರ್ತೀನಿ, ಬರಲ್ಲ ಅಂತ ಹೇಳ್ತೀನಿ. ಎಷ್ಟು ಮಿನಿಮಮ್ ಡಿಪೆಂಡ್ಸ್, ಡಿಪೆಂಡ್ಸ್. ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ನಮ್ಮ APR ಒಂದು ಸಿನಿಮಾ ಮಾಡಿದ್ರು. ಅದು ಒಂದೇ ಒಂದು ಸೀನ್ ನಮ್ಮ ಪೋಸನ ಕೃಷ್ಣಮುರಳಿಗೆ ಒಂದು ಸೀನ್, ಚಿಕ್ಕ ಸೀನ್ ಡಬ್ ಮಾಡಿದ್ರೆ ಒಂದು 10,000 ರೂಪಾಯಿ ಕೊಟ್ಟರು ಪ್ರೊಡ್ಯೂಸರು. ಒಂದು 2 ಸೀನ್ ಡಬ್ ಮಾಡಿದೆ. ಇನ್ನೊಂದು ಯಾವುದೋ ಒಂದು ಮನೆ ಮಾರ್ಟಿನ್ಗೆ ಡಬ್ ಮಾಡಿದೆ ಅದರಲ್ಲಿ. ಮತ್ತೆ ಮೊನ್ನೆ ಇನ್ನೊಂದು ಯಾರೋ ಪ್ರೊಡ್ಯೂಸರ್ ಕರೆದು ಮೊನ್ನೆ ಅದು ಕೊಟ್ಟರು, ಒಂದು 6,000 ರೂಪಾಯಿ ಕೊಟ್ಟರು. ಏನು ಮ್ಯಾಕ್ಸಿಮಮ್ ಒಂದು 3-4 ಸೀನ್ ಹಂಗಿದ್ದಾಗ ಹೋಗ್ತೀನಿ. ಕಡಿಮೆ ಅಂತ ನನಗೆ ಇಷ್ಟ ಆಗಲ್ಲ ಹೋಗೋದಕ್ಕೆ. ಅದ್ರ ಬದಲು ಫ್ರೀ ಮಾಡ್ತೀನಿ ಅಂತೀನಿ. ಕಡಿಮೆ ಪೇಮೆಂಟ್ ಮಾಡೋಕ್ಕಲ್ಲ, ಅನುಮಾನ ಸೊಪ್ಪಲ್ಲ. ಆಗ ನಡೀತಾ ಇದೆ. ಅದೇ ಸಿನಿಮಾಗಳು, ಸೀರಿಯಲ್ಸ್ಗಳು ಅದೇ ರೀತಿ ಆಗ್ತಾ ಇದೆ.
ಇದರಲ್ಲಿ ಒಳ್ಳೆ ಪಾತ್ರಗಳು ಬರ್ತಾ ಇದೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಕೃಷ್ಣ ರುಕ್ಕು ಅಂತ ನಮ್ಮ ದಿಲೀಪ್ ರಾಜ ಒಂದು ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೀನಿ. ಅದು ನೆಕ್ಸ್ಟ್ ಮಂತ್ ಟೆಲಿಕಾಸ್ಟು. ಈ ಪ್ರೀವಿಯಸ್ ಎಲ್ಲ ಕರ್ಣ ಅಂತ ಒಂದು ಸಿನಿಮಾ ಒಂದು ಸೀರಿಯಲ್ ಆಕ್ಟ್ ಮಾಡಿದೆ, ನಿನಗಾಗಿ ಅಂತ ಆಕ್ಟ್ ಮಾಡಿದೆ. ಈ ಸುವರ್ಣ ಆಲ್ಮೋಸ್ಟ್ ಅಲ್ಲೂ ಯಡಿಯೂರು ಲಿಂಗೇಶ್ವರ, ದೇವಿ ಮಹಾತ್ಮೆ, ರೇಣುಕಾ ಎಲ್ಲಮ್ಮ ಇದರ ಮೈನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಈ ಥರ ನಡೀತಾ ಹೋಗ್ತಾ ಇದೆ ಸುಮಾರು ಚಿತ್ರಗಳು, ಸೀರಿಯಲ್ಸ್ಗಳು. ಸೊ ಮನೆಗೆ ನನ್ನ ಅಂತಾರ ಸಿನಿಮಾದೊಂದು ಮದುವೆ ಆಗಿ ಪ್ರಾಬ್ಲಮ್ ಅಲ್ಲಿದೆ ಅಂತ. ನಥಿಂಗ್ ಆ ಥರ ಇಲ್ಲ. ಅಂದರೆ ನಂದು ಒಳ್ಳೆ ಸಂಸಾರ, ನನ್ನ ಮಗಳಿಗೂ ಚೆನ್ನಾಗಿ ಗೊತ್ತು, ನಾನು ಏನಂದ್ಬಿಟ್ಟು ನನ್ನ ಹೆಂಡತಿಗೂ ಚೆನ್ನಾಗಿ ಗೊತ್ತು. ಒಂದು ಚಿಕ್ಕ ಫ್ಯಾಮ್ಲಿ, ಒಂದು ಸಣ್ಣದಾಗಿ ಆ ಒಂದು ಲಿಮಿಟಲ್ಲಿ ಇದ್ದೀವಿ. ಹಾಗಾಗಿ ಅವಳು ನನ್ನ ಮಗಳು ಖುಷಿ ಪಡ್ತಾಳೆ, ನನ್ನ ಹೆಂಡತಿನೂ ಖುಷಿ ಪಡ್ತಾಳೆ. ನಾನು ತಪ್ಪು ಮಾಡಿ ತಿದ್ದುತ್ತಾಳೆ, ಈ ಥರ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾಳೆ. ಆಯ್ತು ಮಾಡ್ತೀನಿ ಅಂತ ಅವಳು ಕನ್ವಿನ್ಸ್ ಮಾಡ್ಕೊಂಡು ನನ್ನ ಮಗಳು ಕನ್ವಿನ್ಸ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೀವನ ಸಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್. ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.